ನಮಸ್ಕಾರ. ಇಡೀ ಪ್ರಪಂಚದಲ್ಲೇ, ಇಡೀ ಜಗತ್ತಿನಲ್ಲೇ, ಇಡೀ ವಿಶ್ವದಲ್ಲೇ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡ ಹೆಂಡತಿ ವಿಪರೀತ ಜಗಳ ಆಡ್ತಿರ್ತಾರೆ. ವಿಪರೀತ ಜಗಳ ಆಡುವ ಗಂಡ ಹೆಂಡತಿ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ನಿಮ್ಮಿಷ್ಟ. ನೋಡ್ರಿ, ಈ ರಾಶಿ ನಕ್ಷತ್ರದ ಗಂಡ ಹೆಂಡತಿ ವಿಪರೀತ ಜಗಳ ಆಡ್ತಾರೆ. ವಿಪರೀತ ಜಗಳ. ಸುಮ್ಮನೆ ಮುನಿಸ್ಕೊಟ್ಕೊಂತಾರೆ, ಸುಮ್ಮನೆ ಮಾತು ಬಿಡ್ತಾರೆ, ಸುಮ್ಮನೆ ಕೋಪ ಮಾಡ್ಕೊತಾರೆ, ಸುಮ್ಮನೆ ಜಗಳ ಆಡ್ತಿರ್ತಾರೆ. ಒಂದು ವಿಚಾರಕ್ಕೆ ಅಂತ ಹೇಳೋಕ್ಕಾಗಲ್ಲ, ಅದೇ ವಿಚಾರ ಇದೇ ವಿಚಾರ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ಜಗಳ ಆಡೋದು, ಸುಮ್ಮನೆ ಮಾತು ಬಿಡೋದು, ಸುಮ್ಮನೆ ಮುನಿಸ್ಕೊಳೋದು, ಸುಮ್ಮನೆ ಶಟ್ಕೊಳೋದು, ಕಣ್ಣೇ ಬಿಡೋದು, ಹಿಂಗೆ ಮುನಿಸ್ಕೊಟ್ಕೊಳೋದು, ಸಿಟ್ಟು ಮಾಡ್ಕೊಳೋದು, ಬಾಯಿ ಮಾಡೋದು, ಒಡಿಯೋದು, ಕೂಗಾಡೋದು, ಕಿರ್ಚಾಡೋದು. ಸಾಕಪ್ಪ ಸಾಕು ಈ ಹೆಂಡತಿ ಸವಾಸ, ಸಾಕಪ್ಪ ಸಾಕು ಈ ಗಂಡನ ಸವಾಸ ಅಂತ ಮಾತಾಡೋದು. ಮನೆಯಲ್ಲಿ ಈ ಗಂಡನ ಸಿಟ್ಟು ತಗೊಂಡೋಗಿ ಮಕ್ಕಳ ಮೇಲೆ ಹಾಕೋದು, ಹೆಂಡತಿ ಸಿಟ್ಟು ತಗೊಂಡೋಗಿ ಮಕ್ಕಳ ಮೇಲೆ ಹಾಕೋದು, ಇನ್ನು ಬೇರೆಯವ್ರ ಮೇಲೆ ಬೈಯೋದು, ಕುಟುಂಬದ ಮೇಲೆ. ಈ ರೀತಿ ಮನೆಯಲ್ಲಿ ಸದಾ ಜಗಳ ಆಡ್ತಾನೇ ಇರ್ತಾರೆ. ಗಂಡ ಹೆಂಡತಿ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳಿಗೂ ಹೋಗುವಂಥ ಲಕ್ಷಣಗಳು ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡ ಹೆಂಡತಿಗೆ ಇದ್ದೇ ಇರುತ್ತೆ. 100ಕ್ಕೆ 35%ಇಂದ 40% ಖಂಡಿತವಾಗ್ಲು. ಯಾವ್ಯಾವ ರಾಶಿ ನಕ್ಷತ್ರದ ಗಂಡ ಹೆಂಡತಿಯಪ್ಪ ಅಂತಂದರೆ, ಈ ಸಿಂಹ ರಾಶಿ ಪುಬ್ಬ ನಕ್ಷತ್ರ ಆಗಿದ್ದರೆ ಪೂರ್ವ ಪಾಲ್ಗುಣಿ ನಕ್ಷತ್ರ, ಸಿಂಹ ರಾಶಿ ಉಬ್ಬ ನಕ್ಷತ್ರ ಅಂತೀವಿ, ಮತ್ತು ಸಿಂಹ ರಾಶಿ ಮಘ ನಕ್ಷತ್ರ ಅಂತೀವಿ. ಈ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಮೇಷರಾಶಿ ಅಶ್ವಿನಿ ನಕ್ಷತ್ರ, ಈ ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಈ ಕುಂಭ ರಾಶಿ ಶತಭಿಷ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರದವರು. ಇನ್ನು ಮಕರ ರಾಶಿ ಧನಿಷ್ಠ ನಕ್ಷತ್ರದವರು. ಅದೇನೋ ಗೊತ್ತಿಲ್ಲ, ಮನೆಯಲ್ಲಿ ಜಗಳಗಳು, ಕಲಹಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಭಿನ್ನಾಭಿಪ್ರಾಯಗಳು, ಮಾತಾಡ್ದಲೇ ಮೌನವಾಗಿರೋದು, ಇಲ್ಲ ಸಪರೇಷನ್ಸ್ ಆಗಿರೋದು, ದೂರ ಆಗಿರೋದು. ಈ ರೀತಿ ಎಲ್ಲ ಲಕ್ಷಣಗಳು 100ಕ್ಕೆ 35%ಇಂದ 40% ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದರಲ್ಲೂ ನಿಮ್ಮದೇನಾದರೂ ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ಲಗ್ನ ಅಥವಾ ಮಕರ ಲಗ್ನ ಅಥವಾ ಕುಂಭ ಲಗ್ನ ಅಥವಾ ಕನ್ಯಾ ಲಗ್ನ ಏನಾದರೂ ಆಗಿದ್ದರೆ, ಇದೆಲ್ಲ ಅನುಭವದ ಮೇಲೆ ಹೇಳ್ತಾ ಹೋಗ್ತಾ ಇದ್ದೀನಿ ನಿಮಗೆ. ಈ ರಾಶಿ ನಕ್ಷತ್ರದ ಗಂಡ ಹೆಂಡತಿ ವಿಪರೀತ ಜಗಳ ಆಡ್ತಾರೆ ಅಂತ. ಖಂಡಿತವಾಗ್ಲೂ ವಿಡಿಯೋ ನೋಡ್ತಿದ್ದವರು ಇದೇ ವಿಚಾರಕ್ಕೆ ಅದೇ ವಿಚಾರಕ್ಕೆ ಅನ್ನಂಗಿಲ್ಲ. ದುಡ್ಡಿನ ವಿಚಾರಕ್ಕಿರ್ಬೋದು, ಆಸ್ತಿಗಳ ವಿಚಾರಕ್ಕಿರ್ಬೋದು, ಮಕ್ಕಳ ವಿಚಾರಕ್ಕಿರ್ಬೋದು, ಅತ್ತೆ ವಿಚಾರಕ್ಕಿರ್ಬೋದು, ಮಾವನ ವಿಚಾರಕ್ಕಿರ್ಬೋದು, ನಾದನಿ ವಿಚಾರಕ್ಕಿರ್ಬೋದು, ಬೇರೆ ಮನೆ ಮಾಡುವನ್ನ ವಿಚಾರಕ್ಕಿರ್ಬೋದು, ಊಟದ ವಿಚಾರದಲ್ಲಿ, ತಿಂಡಿ ವಿಚಾರದಲ್ಲಿ, ಹಿಂಗೆ ಅಂತ ಹೇಳಲಿಕ್ಕಾಗಲ್ಲ. ಒಟ್ಟು ಖಂಡಿತವಾಗ್ಲೂ ಜಗಳ, ನನ್ನ ಮಾತು ಕೇಳಲ್ಲ, ನಮ್ಮ ಮೇಲೆ ಪ್ರೀತಿ ಇಲ್ಲ, ಕೇರ್ ಇಲ್ಲ ಅಂತ ಇರ್ಬೋದು. ಆ ವಿಚಾರ ಈ ವಿಚಾರ ಅಂತ ಕುಟುಂಬದಲ್ಲಿ ಬರೋದೇ ಇಲ್ಲ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡ ಹೆಂಡತಿ ಖಂಡಿತವಾಗ್ಲೂ ವಿಪರೀತ ಜಗಳ ಆಡ್ತಿರ್ತಾರೆ. ನೀವೇನಾದರೂ ಗಂಡ ಅಥವಾ ಹೆಂಡತಿ ಈ ರಾಶಿ ನಕ್ಷತ್ರದಲ್ಲಿದ್ದರೆ ಖಂಡಿತವಾಗ್ಲೂ 100ಕ್ಕೆ 35% 40% ಇದ್ದೇ ಇರುತ್ತೆ. ಜಗಳ ಆಡ್ತಾನೇ ಇರ್ತೀರ ಖಂಡಿತವಾಗ್ಲೂ. ಇದು ಜ್ಯೋತಿಷ್ಯ ಏನು, ಇಂಡಿಕೇಶನ್ಸ್, ಮಾರ್ಗದರ್ಶನ ಅಷ್ಟೇ. ಈ ರಾಶಿ ನಕ್ಷತ್ರದ ಈ ರೀತಿ ಸಮಸ್ಯೆಗಳು, ಗಲಾಟೆ ಘರ್ಷಣೆಗಳು ಬರುತ್ತೆ ಅಂತ ಹೇಳೋದಷ್ಟೇ. ಹಾಗಾಗಿ ಜ್ಯೋತಿಷ್ಯ ಅಂದರೆ ಮಿರಾಕಲ್ಸ್ ಏನೂ ಇಲ್ಲ ಇಲ್ಲಿ. ಜ್ಯೋತಿಷ್ಯ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ. ನೀವು ಜಗಳ ಆಡಬಾರ್ದಂತಂದರೆ ತಾಳ್ಮೆ ಸಮಾಧಾನಗಳು ಇಟ್ಕೊಬೇಕು. ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲು ಬದಲಾವಣೆ ಮಾಡ್ಕೊಂಡಾಗ ನೀವು ಚೆನ್ನಾಗೇ ಇರ್ತೀರ. ನಮಸ್ಕಾರ.